ಇನ್ನ ದರ್ಶನ್ ಅವ್ರ ಒಡನಾಟ ಅಂದ್ರೆ ಮಾತಾಡ್ಸಕ್ ಆಗಿಲ್ಲ ಅಂತ ಹೇಳಿದ್ರೆ, ಹೌದು ಹೌದು ಅಟ್ ಪ್ರೆಸೆಂಟ್ ಇವಾಗ ದರ್ಶನ್ ಅವರು ಒಂದು ಬೇರೆ ಸಿಚುವೇಶನ್ ಇದ್ದಾರೆ. ಹೌದು ಹೌದು. ಫ್ಯಾನ್ಸ್ ಕೂಡ ಅವರ ಒಂದು ಬಹುನಿರೀಕ್ಷಿತ ಚಿತ್ರಕ್ಕೆ ಕಾಯ್ತಾ ಇದ್ದಾರೆ, ಡೆವಿಲ್ಗೆ. ಹ್ಮ್. ಸೊ ನೀವು ಚಿತ್ರತಂಡದ ಒಂದು ಭಾಗ, ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಏನು ನಮ್ಮ ಸಿನಿಮಾ ಅಂತ ಏನಿದೆ, ಸಿನಿಮಾ ಅಂತ ಬಂದಾಗ ಅವರದ್ದು ಯಾವುದೇ ಸಿನಿಮಾ ಮುಂಚೆಯಿಂದನೂ ಅದೊಂದು ದೊಡ್ಡ ಸಂಭ್ರಮ ಅಂತಲೇ ಮಾಡ್ಕೊಂಡ್ಬಂದಿದ್ದಾರೆ ಹೌದು. ಅಭಿಮಾನಿಗಳು. ಹ್ಮ್. ಸೊ ಈ ಬಾರಿ ಅದು ನನ್ನ ಪ್ರಕಾರ ಅದು ದುಪ್ಪಟ್ಟಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಎಲ್ಲರೂ ಈ ಸಿನಿಮಾ ಗೆಲ್ಲಿಸಲೇಬೇಕು ಅನ್ನೋ ಒಂದು ಜವಾಬ್ದಾರಿ ತೊಗೊಂಡು ಇದು ಮಾಡ್ತಿದ್ದಾರೆ. ಹೌದು. ಫ್ಯಾನ್ಸ್ ಎಲ್ಲ ಆಗಿರ್ಬೋದು, ಅವ್ರಿಗೆ ಕಮೆಂಟ್ಸ್ ಮಾಡೋದಾಗಿರ್ಬೋದು, ಒಂದು ಏನೋ ಇದು ಬಿಟ್ಟಾಗ ಅಥವಾ ನನಗೆ ಸಾಂಗ್ ರಿಲೀಸ್ ಅಥವಾ ನಾನು ಬರ್ದಿದ್ದೀನಿ ಅಂತ ಗೊತ್ತಾದಾಗಲೇ, ಅಣ್ಣ ಸಾಂಗ್ ಹೆಂಗಿದೆ, ಚೆನ್ನಾಗಿ ಬರ್ದಿದ್ದೀರಲ್ವಾ, ಚೆನ್ನಾಗಿದೆಯಲ್ವಾ ಸಾಂಗು, ಆ ಕನ್ಸರ್ನ್ ಇದೆಯಲ್ಲ, ಹಾ. ಅದನ್ನ ನೋಡಿದ್ರೆ ಅನಿಸ್ತದೆ ಈ ಬಾರಿ ಅದು ಇನ್ನೊಂದು ಅವ್ರೇನು ಎಮೋಷನ್ಸ್ ಇದೆ ಅದು 2 ಪಟ್ಟು ಇರುತ್ತೆ ಅಂತ ನನಗೆ ಸೊ ಅನಿಸ್ತದೆ. ನಿಮ್ಗೂ ಫ್ಯಾನ್ಸ್ ಏನಾದ್ರು ಕೇಳಿದಾರ ಸಾಂಗ್ ಈ ತರ ಚೆನ್ನಾಗಿದೆ ಅಂತನಾ, ಅಥವಾ ಮುಂಚೆ ಏನಾದ್ರು? ತುಂಬ ಮೆಸೇಜಸ್ ಬಂತು ನನಗೆ ಈ ಸಾಂಗ್ ರಿಲೀಸ್ ಟೈಮಲ್ಲಿ ಸಾಂಗ್ ಹೇಗಿದೆ ಅಣ್ಣ, ಒಂದು ಲೈನ್ ಕಳಿಸಿ ಸಾಂಗ್ದು, ಈ ಥರದ್ದೆಲ್ಲ ಬಂತು ನನಗೆ. ಸಾಂಗ್ ರಿಲೀಸ್ ಆದಮೇಲೆ ತುಂಬ ಇದು ಮಾಡಿದ್ರು, ನಮ್ಮ ಸರ್ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ, ಸಾಂಗ್ ತುಂಬ ಚೆನ್ನಾಗಿ ಬರ್ದಿದ್ದೀರಾ ಅಂತೆಲ್ಲ ಬಂತು. ಆಮೇಲೆ ನಾನು ಅದೇ ಎಷ್ಟು ಸಾಂಗ್ ಬರ್ದಿದ್ದೀರಾ ಅಂತೆಲ್ಲ ಕೇಳಿದ್ರು ತುಂಬ ಜನ. ನಾನು ಹೇಳಿದೆ ಇನ್ನೊಂದು ಸಾಂಗ್ ಬರ್ದಿದ್ದೀನಿ, ಆ ಸಾಂಗ್ ಯಾವ ಥರ ಇದೆ, ಈ ಥರ ತುಂಬ ಇಂಟ್ರ್ಯಾಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಫ್ಯಾನ್ ಪೇಜವರೆಲ್ಲ ನನ್ನ ಫೋಟೋಸ್ ಹಾಕ್ಕೊಂಡು ನನಗೆ ತುಂಬ ಎಂಕರೇಜ್ ಮಾಡಿದ್ದಾರೆ. ಸೊ ಅದಂದರೆ ನನಗೆ ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೆ. ಒಬ್ಬ ಸ್ಟಾರ್ ಫ್ಯಾನ್ ಪೇಜ್ ಅವರೆಲ್ಲ ಇಷ್ಟೊಂದು ಲವ್ ಕೊಡ್ತಿರೋದು, ಅದು ನನಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಅದೇ ನಿಮ್ಮನ್ನು ಕೂಡ ರೆಕಗ್ನೈಸ್ ಮಾಡಿ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಅಂತಂದ್ರೆ, ಸೊ ಸಂತು ಮಾಸ್ಟರ್ದು ಇಂಟರ್ವ್ಯೂ ಮಾಡಿದ್ರೆ ಅವರು ಕೂಡ ಅದೇ ಹೇಳಿದ್ರು, ಸರ್ ಒಂದು ಎಲ್ಲಾ ಫ್ಯಾನ್ಸ್ ಆಗಿರ್ಬೋದು ಕಮೆಂಟ್ ಮಾಡ್ತಿದ್ದಾರೆ, ನಮ್ಮ ಬಾಸ್ನ ಚೆನ್ನಾಗಿ ತೋರಿಸಿದ್ರ, ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊಟ್ಟಿದ್ದೀರಾ, ಇನ್ನು ಒಂದ್ ಸಾಂಗ್ ಈ ತರ ಮಾಡಿದ್ರೆ ನೆಕ್ಸ್ಟ್ ನೋಡ್ಬೇಕು. ಅವ್ರು 4 ಸಾಂಗ್ ಏನೋ ಮಾಡಿದ್ದಾರೆ ಎಲ್ಲ ಸಾಂಗ್ಸ್, ಅವ್ರು ಎಲ್ಲ ಸಾಂಗ್ ಅದೇ. ಸೊ ಅವ್ರು ಅದೇ ಹೇಳ್ತಾ ಇದ್ರು, ಫ್ಯಾನ್ಸ್ ಹೆವಿ ಸಪೋರ್ಟ್ ಮಾಡ್ತಿದ್ದಾರೆ, ಎಲ್ಲ ಪಾಸಿಟಿವ್ ಆಗಿದೆ. ಸೊ ಆಮೇಲೆ ಇನ್ನೊಂದು ಹೇಳಿದ್ರು, ಅಂದ್ರೆ ಇವಾಗ ದರ್ಶನ್ ಅವರು ಬೇರೆ ಇಂಡಸ್ಟ್ರಿ ಅವ್ರಿಗಿನ್ನ ನಮ್ಮ ಇಂಡಸ್ಟ್ರಿ ಅವ್ರಿಗೆ ಅವಕಾಶ ಕೊಡಿಸ್ತಾರೆ. ಸಂತು ಮಾಸ್ಟರ್ ಅದೇ ಹೇಳಿದ್ರೆ ಏನಂತಂದ್ರೆ, ಬೇರೆಯವ್ರ ಇಂಡಸ್ಟ್ರಿ ಅವ್ರು ಯಾಕೆ ಕೊರಿಯೋಗ್ರಾಫರ್ ಬೇಕು, ನೀವೇ ಮಾಡಿ, ಇವ್ರಿಗೆ ಅವಕಾಶ ಕೊಡಿ ಅಂತ. ಸೊ ನಿಮ್ಗೂ ಕೂಡ ಹಂಗೆ ಒಂದು ಅವಕಾಶ ಇಂಡೈರೆಕ್ಟ್ ಆಗಿ ಬಂದಿರುತ್ತೆ. ಹೌದು, ಅಂದರೆ ನಮ್ಮದು ಲಿರಿಕ್ಸ್ ಅಂತ ಬಂದಾಗ ಡೆಫಿನೆಟ್ಲಿ ಕನ್ನಡದವರೇ ಬರಿಬೇಕು ಅಂತ ಒಂದಿರುತ್ತೆ. ಆ್ಯಂಡ್ ನಾನು ನೋಡಿದ್ದು ಹೀರೋಯಿನ್ಸ್ ಅಂತೆಲ್ಲ ಬಂದಾಗ, ಸೊ ಅವರ ಬಹುತೇಕ ನೀವು ಅವ್ರ ಸಿನಿಮಾಗಳನ್ನು ನೋಡಿದ್ರೆ ಬಹುತೇಕ ಹೀರೋಯಿನ್ಸ್ ಕನ್ನಡ ಹೀರೋಯಿನ್ಸ್ನ ಚೂಸ್ ಮಾಡಿದ್ದಾರೆ. ಸಾರಥಿ ಆಗಿರ್ಬೋದು, ಕಾಟೇರ ಆಗಿರ್ಬೋದು, ಅಥವಾ ಇವಾಗ ರಚನಾ ರೈ ಅವರು ಆ್ಯಕ್ಟ್ ಮಾಡಿರೋದಾಗಿರ್ಬೋದು. ನೀವು ಯಾವುದೇ ಸಿನಿಮಾಗಳು ನೋಡಿದ್ರು ಬಹುತೇಕ ತುಂಬ ರಮ್ಯಾ ಅವರು ಜಾಸ್ತಿ ಮಾಡಿದ್ರು, ರಕ್ಷಿತಾ ಅವರು ಮಾಡಿದ್ರು. ಸೊ ಪರ್ಸೆಂಟೇಜ್ ಜಾಸ್ತಿ ಕನ್ನಡ ಹೀರೋಯಿನ್ಸ್ಗೆ ಅವಕಾಶ ಕೊಟ್ಟಿರೋದು ನೋಡ್ತೀವಿ ನಾವು. ಹಾಗಾಗಿ ಟೆಕ್ನಿಷಿಯನ್ಸು ಅಷ್ಟೇ, ಕನ್ನಡ ಟೆಕ್ನಿಷಿಯನ್ಸ್ಗೆ ಆ್ಯಂಡ್ ಡೈರೆಕ್ಟರ್ಸ್ ಅಂತ ಬಂದರೂ ಜಾಸ್ತಿ ಕನ್ನಡ ಡೈರೆಕ್ಟರ್ಸ್ಗೆ ಅವಕಾಶ ಕೊಟ್ಟಿರೋದು, ಅದು ನಡೀತಾನೆ ಬಂದಿದೆ. ಆ್ಯಂಡ್ ಮ್ಯೂಸಿಕ್ ಅಂತ ಬಂದರೂ ಕೂಡ ನನ್ನ ಪ್ರಕಾರ ಆಲ್ಮೋಸ್ಟ್ ಎಲ್ಲರೂ ಕನ್ನಡ ಮ್ಯೂಸಿಕ್ ಡೈರೆಕ್ಟರ್ಸೇ ಅವ್ರಿಗೆ ವರ್ಕ್ ಮಾಡಿರೋದು. ಸೊ ಅದು ಆ ದೃಷ್ಟಿಯಲ್ಲಿ ಹೌದು, ನೀವು ಹೇಳಿದಂಗೆ ಎಲ್ಲ ಕನ್ನಡ ಟೆಕ್ನಿಷಿಯನ್ಸ್ಗೆ ಅವಕಾಶ ತುಂಬ ಕೊಟ್ಟಿದ್ದಾರೆ ಅವರು. ಇವಾಗ ಈ ಡೆವಿಲ್ ಫಿಲಮ್ ಏನಕ್ಕೆ ಅಂದ್ರೆ, ದರ್ಶನ್ ಅವ್ರಾಗಿರ್ಬೋದು, ಅವ್ರ ಫ್ಯಾಮಿಲಿಗೆ ಆಗಿರ್ಬೋದು, ಫ್ಯಾನ್ಸ್ಗೆ ಆಗಿರ್ಬೋದು, ತರ ಸ್ಪೆಷಲ್ ಈ ಫಿಲಮ್. ಯಾಕೆಂದ್ರೆ ಅವರ ಪರ್ಸನಲ್ ರೀಸನ್ ಆಗಿರ್ಬೋದು, ಅಥವಾ ಒಂದು ಇಂಡಸ್ಟ್ರಿಯ ಒಂದು ಬಿಗ್ ಹಿಟ್ ಒಂದು ಫಿಲಮ್ ಬೇಕಿತ್ತು ಅನ್ನೋ ತರ ಇದ್ದವ್ರಿಗೂ ಕೂಡ ಅದೊಂದು ಸ್ಪೆಷಲ್ ಆಗಿರುತ್ತೆ. ಸೊ ನೀವು ಆ ಒಂದು ಚಿತ್ರದ ಭಾಗ ಆಗಿದ್ದೀರಾ, ನಿಮಗೆ ಆ ಸಂಪೂರ್ಣ ಕತೆ ಎಲ್ಲ ಗೊತ್ತಿರುತ್ತೆ. ಸೊ ಕತೆ ಇಂಟಂತೂ ಕೊಡಬೇಡಿ, ಬಟ್ ಫ್ಯಾನ್ಸ್ಗೆ ಏನೋ ಒಂದು ಕ್ಯೂರಿಯಾಸಿಟಿ ಇಟ್ಕೊಂಡು ನೋಡ್ಬೋದು, ಇದು ಎಷ್ಟು ಸ್ಪೆಷಲ್ ಆಗಿರುತ್ತೆ, ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳೋದಾದ್ರೆ. ಸೊ ನನಗೆ ನನಗೆ ತುಂಬ ಫುಲ್ ಕತೆ ಏನು ಗೊತ್ತಿಲ್ಲ, ಬಟ್ ನನಗೆ ಏನು ಸಾಂಗ್ ಬರೆದ ಸಿಚುವೇಶನ್ಸ್ ಎಲ್ಲ ಗೊತ್ತಿರೋದ್ರಿಂದ, ಸೊ ಆ್ಯಂಡ್ ವಿಜುವಲ್ಸ್ ಈ ಸಾಂಗಲ್ಲಿ ಆಗಿರಬಹುದು ಅದೆಲ್ಲ ನೋಡಿದಾಗ ನನಗೆ, ಆ್ಯಂಡ್ ಪ್ರಕಾಶ್ ಸರ್ ಸಿನಿಮಾ ಪ್ಯಾಟರ್ನ್ ಏನಿದೆ, ಸೊ ಅದರಿಂದ ನಾನು ಗೆಸ್ ಮಾಡ್ತಿರೋದೇನೆಂದರೆ, ಇನ್ನೇನು ದರ್ಶನ್ ಸರ್ ಸಿನಿಮಾಗಳೆಲ್ಲ ನೋಡ್ಕೊಂಡ್ಬಂದಿದ್ದಾರೆ, ಅದಕ್ಕಿಂತ ತುಂಬ ವಿಭಿನ್ನವಾಗಿ ಆ್ಯಂಡ್ ತುಂಬ ಯಂಗಾಗಿ ಕಾಣಿಸ್ತಾರೆ ದರ್ಶನ್ ಸರ್ ಅನ್ನೋದು ನನ್ನ ಒಂದು ಭರವಸೆ ಬಂದಿರೋದು ನನಗೆ. ಆ್ಯಂಡ್ ನಾವು ಏನು ಫ್ಯಾನ್ಸ್ ಏನು ಕಾಯ್ತಿದ್ದಾರೆ ಇಷ್ಟು ಟೈಮಿಂದ, ಆ್ಯಂಡ್ ತುಂಬ ಏರುಪೇರುಗಳನ್ನು ನೋಡಿ ಫ್ಯಾನ್ಸ್ ಅದನ್ನೆಲ್ಲ ಮೀರಿ ಆ ನೋವಿನ ನಡುವೆನೂ ಕೂಡ ಒಂದು ದೊಡ್ಡ ಸಂಭ್ರಮ ಮಾಡುವಂಥ ಎಲ್ಲ ಒಂದು ಕಾರಣಗಳನ್ನು ಡೆವಿಲ್ ಕೊಡುತ್ತೆ ಅನ್ನೋದು ನನ್ನ ಭರವಸೆ. ಸೊ ಹಂಗಾಗಿ ನಾನು ಎದುರು ನೋಡ್ತಾ ಇದ್ದೀನಿ ಡಿಸೆಂಬರ್ 11. ನೀವು ಅಷ್ಟೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀರಾ ಯಾವ ಥರ ಇರುತ್ತೆ ಸೆಲೆಬ್ರೇಷನ್ ಅಂತ. ಸೊ ಏನು ಅಂದರೆ ನಿಮ್ಮ ಮೈಂಡ್ ಥಾಟ್ ಬಂದಿರುತ್ತೆ, ಸೊ ಏನಾಗ್ಬೋದು ಅಂತ, ಒಂಥರ ಹಬ್ಬದ ವಾತಾವರಣ ಇರುತ್ತೆ ಅಥವಾ ಯಾವ ಥರ ಅಂತ? ಖಂಡಿತ ಸರ್, ದೊಡ್ಡ ಹಬ್ಬ ಆಗುತ್ತೆ ಅಂತ. ಓಕೆ, ಇದ್ರ ನಡುವೆ ಇನ್ನೊಂದು ವಿಚಾರ ಏನಂತಂದ್ರೆ, ಆಲ್ರೆಡಿ ಡಿಸೆಂಬರ್ 12ಕ್ಕೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರು ಮುಂಚೆನೆ, ಪ್ರೀವಿಯಸ್. ಸೊ ಸಡನ್ ಆಗಿ ಒಂದಿನ ಮುಂಚೆನೆ ಡೇಟ್ ಇವಾಗ ಚೇಂಜ್ ಮಾಡಿದ್ದಾರೆ 11ನೇ ತಾರೀಕು ಅಂತ. ಸೊ ಏನ್ ರೀಸನ್ ಇರ್ಬೋದು ಅಂತ ಏನಾದ್ರು? ಅಂದ್ರೆ ಅಲ್ಲ, ಅವರು ನನಗೂ ಇದ್ರಾಗ ಗೊತ್ತಿಲ್ಲ, ಬಟ್ ನನಗೆ ಅವ್ರು ಹಾಕಿರೋ ಪ್ರಕಾರ ಫ್ಯಾನ್ಸ್ ಒಂದು ಅಪೇಕ್ಷೆ ಮೇರೆಗೆ ಅಂತ ಹಾಕಿದ್ದಾರೆ. ಸೊ ಸಿನಿಮಾ ಮಾಡೋದೇ ಫ್ಯಾನ್ಸ್ಗೋಸ್ಕರ ಅಂದಾಗ, ಸೊ ಅವ್ರಿಗೋಸ್ಕರ ಆ ಚೇಂಜಸ್ಗಳು ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಇದಿಲ್ಲ. ಹಾಗಾಗಿ ಅದೇ ಅವರು ಹೇಳಿರೋದು, ಫ್ಯಾನ್ಸ್ ಅಪೇಕ್ಷೆ ಮೇರೆಗೆ ಡಿಸೆಂಬರ್ 11ಕ್ಕೆ ಒಂದಿನ ಮುಂಚೆನೆ ಬರ್ತಾ ಇದ್ದೀವಿ ಅಂತ ಇದು ಮಾಡಿರೋದು. ಸೊ ಅದು
ಒಂದು ಸ್ವಾಗತಾರ್ಹ ಅಂತ ಹೇಳ್ಬೋದು. ಓಕೆ, ಅದಕ್ಕೆ ಅಂದ್ರೆ ಒಂದಿನ ಬಿಫೋರ್ ಬರ್ತಿರೋದ್ರೆ ಏನು ಸಮಸ್ಯೆ ಇಲ್ಲ ಅಂತ. ಇಲ್ಲ ಅದೇನಿಲ್ಲ, ನಮಗೆ ಅದು ಟೆಕ್ನಿಕಲಿ ಹೆಂಗೆ ಏನಕ್ಕೆ ಅಂತ ಗೊತ್ತಿಲ್ಲ. ಓಕೆ, ಬಟ್ ನಾನು ಎಲ್ಲ ನೀವೆಲ್ಲ ಹೆಂಗೆ ನೋಡಿದ್ರೆ ಹಾಗೆ ನೋಡಿರೋದು, ಪೋಸ್ಟಲ್ಲಿ ನೋಡಿರೋದ್ರ ಪ್ರಕಾರ ಫ್ಯಾನ್ಸ್ ಅಪೇಕ್ಷೆ ಮೇರೆಗೆ ಅಂತಲೇ ಇತ್ತು. ಸೊ ಅಂದರೆ ಫ್ಯಾನ್ಸ್ ಬೇರೆ ಬೇರೆ ಥರ ಪ್ಲ್ಯಾನ್ ಮಾಡ್ಕೋತಾ ಇರ್ಬೋದು ಅನ್ನೋದೊಂದು. ಇವಾಗ ಇನ್ನೊಂದೇನಂತಂದ್ರೆ ಪ್ರತಿಯೊಬ್ಬ ಸ್ಟಾರ್ಗಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರಿಗೆ ಕಾಂಟ್ರವರ್ಸಿ, ಅದರಲ್ಲೂ ಕೂಡ ಸ್ಟಾರ್ ನಟ ದರ್ಶನ್ ಅವ್ರಿಗೆ ಕಾಂಟ್ರವರ್ಸಿಯಿಂದ ಅವ್ರು ಹೊರಗೇನಿಲ್ಲ. ಸೊ ಕಾಂಟ್ರವರ್ಸಿ ಇದ್ದೇ ಇದೆ. ಸೊ ಈಗ ಡೆವಿಲ್ ಫಿಲಮ್ ಅಲ್ಲಿ ಇವಾಗ ರೀಸೆಂಟಾಗಿ ಒಂದು ಕಾಂಟ್ರವರ್ಸಿ ಬಂತು. ಸೊ ಏನಂತಂದ್ರೆ ಹಲವರಮ್ಮ ಆ ಒಂದು ಸಾಂಗಿನ ಕಾಪಿ ರೈಟ್ ಆಗಿದೆ. ಅಂದ್ರೆ ಇವರು ತನ್ಮಯ್ ಗುರ್ರಾಜ್ ಅಂತ ಅವರೊಬ್ರು ನನ್ನ ಮಿಸ್ಸಿಂಗ್ ಸಿನಿಮಾ ಇದನ್ನ ಅವರು ಬಳಸ್ಕೊಂಡಿದ್ದಾರೆ ಅಂತ ಒಂದು ಆರೋಪ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸರ್, ಏನಾಗುತ್ತೆ ಈಗ ಒಬ್ರು ಮ್ಯೂಸಿಕ್ ಕಂಪೋಸಿಂಗ್ ಅಂತ ಕೂತಾಗ ಡೆಫಿನೆಟ್ಲಿ ಅವ್ರಿಗೆ ಕ್ರಿಯೇಟ್ ಮಾಡೋದೇ ಈಸಿ, ಬಿಟ್ಟರೆ ಯಾವುದೋ ಒಂದು ಸಾಂಗ್ನ ಯಾವುದರಿಂದ ನಾನು ಇನ್ಸ್ಪೈರ್ ಆಗಲಿ ಅಂತ ಹುಡ್ಕೋದಿದೆಯಲ್ಲ, ಅದು ತುಂಬ ಕಷ್ಟ. ಅದನ್ನ ಯಾರೂ ಮಾಡಲ್ಲ ಸರ್, ಡೆಫಿನೆಟ್ಲಿ ಯಾರೂ ಮಾಡಲ್ಲ. ಯಾವುದು ಕ್ರಿಯೇಟಿವ್ ಆಗಿ ಏನು ಮಾಡ್ತಾ ಇರ್ತಾರೆ ಅದನ್ನು ತುಂಬ ಎಂಜಾಯ್ ಮಾಡ್ತಾ ಇರ್ತೀವಿ. ಅದ್ರ ಮಧ್ಯೆ ನಾವು ಇದು ಯಾವುದೋ ಒಂದು ಸಿನಿಮಾ, ಅದು ಸ್ಪೆಷಲಿ ಟು ಬಿ ಫ್ರ್ಯಾಂಕ್ ನಂಗೆ ಆ ಸಿನಿಮಾ ಹೆಸರು ಗೊತ್ತಿಲ್ಲ, ಆಯಿತಾ. ಸೊ ಯಾವುದೋ ಕೇಳದೇ ಇರೋ ಸಿನಿಮಾ ಕೇಳಿ ಅದನ್ನು ನನ್ನ ಪ್ರಕಾರ 200% ಆ ಹಾಡನ್ನು ಅವ್ರು ಕೇಳೇ ಇಲ್ಲ. ಆ್ಯಂಡ್ ಈಗ ನಾವೇ ಬರೆಯೋ ಕೂತಾಗ ನಾನು ಬರೆದಿರೋ ಒಂದು ಏನೋ ಫೀಲಿಂಗ್ಗಳು ಇನ್ಯಾರೋ ಒಬ್ರು ಬರೀಬಹುದು. ಹೌದು. ಸೊ ನಾವು ಹೇಳ್ತೀವಿ ಪ್ರಪಂಚದಲ್ಲಿ ಒಂದೇ ಥರ ಕಾಣೋ ಎಷ್ಟೋ ಜನ ಇರ್ತಾರೆ, 7 ಜನ ಇರ್ತಾರೆ, ಇಷ್ಟು ಜನ ಇರ್ತಾರೆ ಅಂತ. ಸೊ ಯೋಚನೆಗಳು ಬರೋದಕ್ಕೆ ಸಾಮಾನ್ಯ, ತುಂಬ ಸಾಮಾನ್ಯ ಅದು. ಯಾಕಂದರೆ ಎಲ್ಲರೂ ಒಂದೇ ಥರದ್ದು ಮ್ಯೂಸಿಕ್ ಕೇಳ್ತಾ ಇರ್ಬೋದು, ಯಾವ್ಯಾವುದೋ ಮ್ಯೂಸಿಕ್ ಕೇಳ್ತಾ ಇರ್ಬೋದು. ಆ್ಯಂಡ್ ತುಂಬ ಕಷ್ಟದ ಕೆಲಸ ಅನ್ಸೋದು ನನಗೆ ಮ್ಯೂಸಿಕ್ ಕಂಪೋಸಿಂಗ್. ಯಾಕಂದರೆ ದಿನ ಅವರು ಏನೇನೋ ರೀಲ್ಸ್ಗಳು ಯಾವುದ್ಯಾವುದೋ ಸಾಂಗ್ಸ್ ಕೇಳ್ತಾ ಇರ್ತಾರೆ, ಏನೇನೋ ಕೇಳ್ತಾ ಇರ್ತಾರೆ. ಅವ್ರು ಹಿಂಗೆ ಕೂತಾಗ ಅವ್ರಿಗೆ ಕೆಲವೊಂದು ಸತಿ ಗೊತ್ತಾಗಲ್ಲ ಇದು ನಾನೇ ಕ್ರಿಯೇಟ್ ಮಾಡಿದ್ದೀನಿ ಅಥವಾ ಇಲ್ಲಿಂದ ಇನ್ಫ್ಲುಯೆನ್ಸ್ ಆಗಿದ್ದೀನ ಗೊತ್ತಾಗಲ್ಲ. ಯಾಕಂದರೆ ಎಲ್ಲದೂ ಸ್ಟೋರ್ ಆಗಿರಲ್ಲ ನಮ್ಮ ಇದರಲ್ಲಿ. ನಾನೇ ತುಂಬ ಸತಿ ಬರಿಬೇಕಾದ್ರೆ ಏನೋ ಒಂದು ಥಾಟ್ ಬಂದಾಗ ಓಕೆ ಇದು ನನಗೆ ಬಂತ ಅಥವಾ ಇಲ್ಲಿ ಯಾವುದಾದ್ರೂ ಥಾಟ್ನೇ ನನಗೆ ಮತ್ತೆ ಮೈಂಡ್ ನನಗೆ ಇದು ಮಾಡ್ತಿದ್ಯಾ ಅನ್ನೋ ಒಂದು ಭಯ ಕಾಡುತ್ತೆ. ನೀವೆಲ್ಲ ಕೇಳಿದ್ದು ನೋಡಿದ್ದು. ಹೌದು, ನಾನು ಯಾವುದಾದ್ರೂ ಒಂದು ವರ್ಡ್ ಅಥವಾ ಯಾವುದೋ ಒಂದು ಇದು ಬಂದಾಗ ನಾನು ಸರ್ಚ್ ಮಾಡೋದಿದೆ ಗೂಗಲಲ್ಲಿ, ಈ ಥರ ಏನಾದರೂ ಇದೆಯಾ, ಯಾವುದಾದ್ರು ಲಿರಿಕ್ಸ್ ಇದೆಯಾ ಅಂತಲೂ ಸರ್ಚ್ ಮಾಡೋದಿದೆ. ಸೊ ಡೆಫಿನೆಟ್ಲಿ ನಮಗೆ ಇನ್ನೊಂದನ್ನು ಹುಡುಕಿ ಅದರಿಂದ ಇನ್ಸ್ಪೈರ್ ಆಗಿ ಅದನ್ನು ಮಾಡುವಷ್ಟು ಟೈಮ್ ಖಂಡಿತವಾಗ್ಲೂ ಯಾರಿಗೂ ಇಲ್ಲ. ಆ್ಯಂಡ್ ಈ ಡೆವಿಲ್ ಸಿನಿಮಾ ಇದ್ರಂತ ಬಂದಾಗ ಅಜ್ಜು ಸರ್ಗಂತೂ ಡೆಫಿನೆಟ್ಲಿ ಆ ಟೈಮ್ ಇಲ್ಲ. ಯಾಕಂದರೆ ಅವ್ರು ಎಷ್ಟು ಪ್ರೆಜರಲ್ಲಿ ಕೆಲಸ ಮಾಡಿದ್ದಾರೆ ಅಂತ ನಾನು ನೋಡಿದ್ದೀನಿ. ಕಾಂತಾರ ಜೊತೆಗೆ ಮಾರ್ಕ್ ಆಗಿರ್ಬೋದು, ಡೆವಿಲ್ ಆಗಿರಬಹುದು, ಸೊ ಅವರ ಬೇರೆ ಲ್ಯಾಂಗ್ವೇಜ್ ಇದಾಗಿರ್ಬೋದು. ಸೊ ಹಾಗಾಗಿ ಎಲ್ಲೋ ಆಕ್ಸಿಡೆಂಟ್ಲಿ ಅದು ಇದು ಬಂದಿರ್ಬೋದು ಅನ್ನೋದು ಬಿಟ್ಟರೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಆ ಥರ ಏನೂ ಇರಲ್ಲ. ಅಲ್ಲ, ನೀವು ಕ್ಲಾರಿಟಿ ಕೊಡ್ತಾ ಇದ್ದೀರಾ ಅಂದ್ರೆ ಇನ್ಸ್ಪೈರ್ ಆಗಿ ಏನು ಮಾಡಿಲ್ಲ ಅಂತ ಕ್ಲಾರಿಟಿ ಕೊಡ್ತಾ ಇದ್ದೀರಾ. ನಾನು 200% ಹೇಳ್ತೀನಿ, ಅವ್ರ ಸಾಂಗ್ ಕೇಳೇ ಇಲ್ಲ. ಓಕೆ, ಅದು ನೀವು ಒಪ್ಕೊಳ್ಳೋಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.